ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಅಶ್ವಿನಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ನಮ್ಮ ಮನೆಯಲ್ಲಾದ್ರೆ ಸ್ವೀಟ್ ನಾದ್ರೆ ಮಾಡ್ತಾ ಇದ್ದೀವಿ. ಜಾಸ್ತಿ ಜನ ಸ್ವೀಟ್ ನಾದ್ರೆ ಮಾಡ್ತಾ ಇರ್ತೀರಾ, ಅಂದ್ರೆ ಪಾಯಸ ಅಂದ್ರೆ ಸೇಮಿಯಾದಲ್ಲಿ ಮತ್ತೆ ರವೆದಲ್ಲಿ ಬೇಳೆಗಳು ಈ ತರ ತಗೊಂಡು ಮಾಡ್ತಾ ಇರ್ತೀರಾ. ನಾವಾದ್ರೆ ಸ್ವಲ್ಪ ರವೆ ಮತ್ತು ಹೆಸರುಬೇಳೆ ಮತ್ತು ಕಡಲೆಬೇಳೆನ ತಗೊಂಡಿದ್ದೀವಿ ಸ್ವೀಟ್ ಮಾಡೋದಕ್ಕೆ. ಸ್ನೇಹಿತರೆ, ನಮ್ಮ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಫುಲ್ ವಿಡಿಯೋನ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ಇವತ್ತಿನ ಪಾಯಸಕ್ಕೆ ಅಂತ ಹೇಳ್ಬಿಟ್ಟು ನಾವಾದ್ರೆ 3 ಐಟಮ್ಸ್ನಾದ್ರೆ ತಗೊಂಡಿದ್ದೀವಿ. ಅದು ಯಾವುದಪ್ಪ ಅಂತಂದ್ರೆ ನೋಡಿ, ಇದು 1 ಗ್ಲಾಸ್ ಅಷ್ಟು ರವೆ, ಅಂದ್ರೆ ಚಿರೋಟಿ ರವೆ ದಪ್ಪದಾಗಿ ಬರ್ತದಲ್ಲ, ಆ ಒಂದು ರವೆ. ಮತ್ತೆ ಕಡಲೆಬೇಳೆ ನೋಡಿ, 1 ಗ್ಲಾಸ್ ಅಷ್ಟು ಕಡಲೆಬೇಳೆ ತಗೊಂಡಿದ್ದೀವಿ. ಹಾಗೆ 1 ಗ್ಲಾಸ್ ಅಷ್ಟು ಹೆಸರುಬೇಳೆ ನೋಡಿ. 3 ಐಟಮ್ಸ್ನಾದ್ರೆ ತಗೊಂಡಿದ್ದೀವಿ. ಸ್ನೇಹಿತರೆ, ನಾವು ಪಾಯಸಕ್ಕೆ ಸಕ್ಕರೆ ತಗೊಂಡಿಲ್ಲ, ಬೆಲ್ಲನೇ ತಗೊಂಡಿದ್ದೀವಿ. ಬೆಲ್ಲ ಅಂದ್ರೆ ತಿಂದ್ರೆ ಒಳ್ಳೇದು, ಅದ್ರಿಗೆ ಅಂತ ಹೇಳ್ಬಿಟ್ಟು ಬೆಲ್ಲವನ್ನಾದ್ರೆ ತಗೊಂಡಿದ್ದೀವಿ. ನೋಡಿ, ಸ್ವಲ್ಪನೇ ತಗೊಂಡಿರೋದು, ಯಾಕಂದ್ರೆ ನಮ್ಮ ಮನೆಯಲ್ಲಿ ಸ್ವೀಟ್ ಜಾಸ್ತಿ ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಬೆಲ್ಲನೇ ತಗೊಂಡಿರೋದು ಸ್ನೇಹಿತರೆ. ಹಾಗೆ ನೋಡಿ ಸ್ನೇಹಿತರೆ, ಒಂದು 7-8 ದ್ರಾಕ್ಷಿನಾದ್ರೆ ತಗೊಂಡಿದ್ದೀವಿ ನೋಡಿ. ಹಾಗೆ ಒಂದು 4ರಿಂದ 5ವರೆಗೂ ಒಂದು ಗೋಡಂಬಿ ತಗೊಂಡಿದ್ದೀವಿ. ಹಾಗೆ 3 ಏಲಕ್ಕಿ ಮತ್ತು ಲವಂಗ ಸ್ವಲ್ಪ, ಹಾಗೆ ಚಕ್ಕೆ ತಗೊಂಡಿದ್ದೀವಿ. ಮತ್ತು ಈ ಪ್ಯಾಕೆಟಲ್ಲಿ ಇರೋದು ಏನಪ್ಪ ಅಂತಂದರೆ ಗಸಗಸೆ ನೋಡಿ, ಒಂದು ಸ್ವಲ್ಪ ಗಸಗಸೆನಾದರೆ ತಗೊಂಡಿದ್ದೀವಿ. ಇದೆಲ್ಲ ಹಾಕ್ಬೋದು, ಹಾಕ್ಬಾರ್ದು ಅಂತ ಏನಿಲ್ಲ, ನಾವೆಲ್ಲ ಸ್ವಲ್ಪನೇ ಮಾಡ್ತಾ ಇರೋದು. ಏನಕ್ಕಪ್ಪ ಇಷ್ಟೇ ತಗೊಂಡಿದ್ದೀರಾ ಅಂತ ಅನ್ಕೊಬೇಡಿ, ಸಿಂಪಲ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಅಷ್ಟೇ. ಅಂದರೆ ನೀವು ಇವಾಗ ನಾನು ಒಂದ್ಸತಿ ಮಾಡ್ತಿದ್ದೀನಲ್ಲ ಸ್ನೇಹಿತರೆ, ನೀವು ಒಂದ್ಸತಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಈ ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ, ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಾನೆ ಇರ್ತೀರಾ, ಬಟ್ ನಾನು ಒಂದ್ಸತಿ ನಿಮ್ಗೆ ಎಲ್ರಿಗೂ ತೋರಿಸ್ತಾ ಇದ್ದೀನಿ. ಇದು ಸ್ಪೆಷಲ್ ಆಗಿ ಮಾಡ್ತಾ ಇರೋ ಒಂದು ಸ್ವೀಟು, ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಥರ ಒಂದು ಸ್ವೀಟ್ನಾದರೆ. ಇಂಥದ್ದೇ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಹೊತ್ತಿ ಹಾಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನಾದರೆ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಬೇಳೆಗಳು ಬೇಯಿಸ್ಕೊಳ್ಳೋದಕ್ಕೆ ಅಂತ ಒಂದು ಚಿಕ್ಕ ಕುಕ್ಕರ್ನಾದರೆ ತಗೊಂಡಿದ್ದೀನಿ ನೋಡಿ ಸ್ನೇಹಿತರೆ. ಹಾಗೆ ಈ ಒಂದು ಚೊಂಬಲ್ಲಿ ಒಂದು 3 ಚೊಂಬಷ್ಟು ನೀರು ಹಾಕ್ಕೊತೀನಿ. ಈಗ 3 ಚೊಂಬಷ್ಟು ನೀರು ಹಾಕೊಂಡಲ್ಲ, ಇವಾಗ ಸ್ಟವ್ ಆದ್ರೆ ಹಚ್ತೀನಿ. ಸ್ನೇಹಿತರೆ, ಈಗ ಕುಕ್ಕರ್ನಾದ್ರೆ ಗ್ಯಾಸ್ ಮೇಲೆ ಇಕ್ಕಿದ್ದೀನಿ. ಸ್ನೇಹಿತರೆ, ಇವಾಗ ಈ ನೀರಿಗೆ ಕಡಲೆಬೇಳೆನ ಹಾಕ್ತಾ ಇದ್ದೀನಿ. ಹಾಗೆ ಹೆಸರುಬೇಳೆ, ಈಗ ಇದನ್ನ ಕಲಸ್ಬಿಡೋಣ. ಒಂದು ಚಿಕ್ಕೆ ಅಷ್ಟು ಎಣ್ಣೆ ಹಾಕೊಳ್ಳೋಣ ಸ್ನೇಹಿತರೆ. ಇವಾಗ ಮುಚ್ಚಳ ಹಾಕಿ ಮುಚ್ಚಿಡೋಣ, ಯಾಕಂದ್ರೆ ಬೇಳೆ ಬೇಯಬೇಕಲ್ಲ ಅದ್ರಿಗೆ. ಸ್ನೇಹಿತರೆ, ಪಕ್ಕದಲ್ಲಿ ಕಡಾಯಿ ಇಟ್ಕೊಳ್ಳೋಣ, ಯಾಕಂದ್ರೆ ರವೆ ಇದು ಮಾಡ್ಕೊಬೇಕಲ್ಲ ಅದ್ರಿಗೆ. ಈ ಕಡಾಯಿಯಲ್ಲಿ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಸ್ನೇಹಿತರೆ. ಎಣ್ಣೆ ಬದಲು ತುಪ್ಪನ ಕೂಡ ಯೂಸ್ ಮಾಡ್ಬೋದು, ನಾವಾದ್ರೆ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀವಿ. ತುಪ್ಪ ಇಲ್ಲಿ ಸಿಗೋದಿಲ್ಲ, ಅದ್ರಿಗಂತ ಹೇಳ್ಬಿಟ್ಟು ಎಣ್ಣೆನಾದ್ರೆ ಯೂಸ್ ಮಾಡ್ತಾ ಇದ್ದೀವಿ. ಈಗ ನೋಡಿ ಸ್ನೇಹಿತರೆ, ದ್ರಾಕ್ಷಿನಾದ್ರೆ ಹಾಕ್ಕೊತಾ ಇದ್ದೀವಿ ಎಣ್ಣೆದಲ್ಲಿ. ಹಾಗೆ ಗೋಡಂಬಿ, ಏಲಕ್ಕಿ, ಲವಂಗ, ಚಕ್ಕೆ ಇಷ್ಟು ಹಾಕ್ಕೊಂಡಿದ್ದೀವಿ. ರವೆ ಹಾಕ್ಕೊತಾ ಇದ್ದೀವಿ. ಸ್ನೇಹಿತರೆ, ಹೀಗೆ ಡ್ರೈ ಮಾಡ್ಕೊಬೇಕು, ಗೋಲ್ಡ್ ಕಲರ್ ಬರೋವರೆಗೂ ಡ್ರೈ ಮಾಡ್ಕೊಬೇಕು ಚೆನ್ನಾಗಿ. ರವೆನ, ಗೋಡಂಬಿ, ದ್ರಾಕ್ಷಿ ಇದೆಲ್ಲ ಹಾಕಿದೀವಲ್ಲ, ಇದನ್ನೆಲ್ಲ ಚೆನ್ನಾಗಿ ಡ್ರೈ ಮಾಡ್ಕೊಬೇಕು. ನಮ್ಮ ಮನೆಯಲ್ಲಾದರೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಸ್ನೇಹಿತರೆ ಸ್ವೀಟ್ನಾದರೂ. ನಾನು ಅಡುಗೆನೇ ಮಾಡೋದಿಲ್ಲ ಮನೆಯಲ್ಲಿ, ಮುದ್ದೆ ಸಾಂಬಾರು ಈ ಥರ ಮಾಡ್ತೀನಿ ಅಷ್ಟೇ. ಬೇರೆ ಐಟಮ್ಸ್ ಏನು ನಾನು ಮಾಡೋದೇ ಇಲ್ಲ ಮನೆಯಲ್ಲಿ, ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ನಾನೇ ಮಾಡ್ತಾ ಇರೋದು. ನಮ್ಮ ಅಪ್ಪ ಇಟ್ಕೊಂಡು ನೀನೇ ಮಾಡಮ್ಮ ಅಂತಂದ್ರು, ಅಪ್ಪ ಆದರೆ ಮಾಡಿಲ್ಲ, ನಾನೇ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹೀಗಾದರೆ ಗಸಗಸೆ ಇತ್ತಲ್ಲ, ಗಸಗಸೆನಾದರೆ ಹಾಕ್ಕೊಬಿಡೋಣ. ಸ್ನೇಹಿತರೆ, ನೀವೇನಾದರೂ ಬೇಜಾರು ತಿಳ್ಕೊಬೇಡಿ, ಏನಪ್ಪ ಈ ಥರ ಮಾಡ್ತಾ ಇದ್ದೀರಾ ಅಂತ ಏನು ಅನ್ಕೊಬೇಡಿ. ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು, ಅದ್ರಾಗೆ ಈ ಥರ ಸಿಂಪಲಾಗಿ ಮಾಡ್ಕೊಂಡು ತಿಂತಾ ಇದ್ದೀವಿ.
ಏನು ಯಾರು ಬೇಜಾರು ಮಾಡ್ಕೊಬಾರ್ದು ಸ್ನೇಹಿತರೆ. ಈಗ ರವೆ ಆದರೆ ಡ್ರೈ ಆಯಿತು, ಗ್ಯಾಸ್ನ ಆದರೆ ಆಫ್ ಮಾಡಿದ್ದೀವಿ. ಇವಾಗ ವಿಸಿಲ್ ಬರಬೇಕು ಅಷ್ಟೇ, ಬೇಳೆ ಬೇಯಬೇಕು ಚೆನ್ನಾಗಿ ಅಷ್ಟೇ. ಇನ್ನು ಸ್ನೇಹಿತರೆ ಇದ್ರ ಏನೋ ವಿಸಿಲ್ ಆದರೆ ಬುಸ್ ಬುಸ್ ಅಂತ ಇದೆ ಸ್ನೇಹಿತರೆ. ವಿಸಿಲ್ ಆದರೆ ಬಂದೇ ಬಿಡ್ತು. ಅಂದರೆ ಕುಕ್ಕರಲ್ಲಿ ಮಾಡುವಾಗ ನಾವು ತುಂಬ ಹುಷಾರಾಗಿ ಮಾಡಬೇಕು. ಅದು ಬ್ಲಾಸ್ಟ್ ಏನಾದರೂ ಆದರೆ ನಮ್ಮ ಕತೆ ಮುಗೀತು ಅಲ್ಲಿಗೆ. ಯಾಕಂದರೆ ಇದು ಬೆಲ್ಟ್ ಇರುತ್ತಲ್ಲ ಅದನ್ನ ಸರಿಯಾಗಿ ಹಾಕ್ಕೊಬೇಕು, ಮತ್ತು ವಿಸಿಲ್ ಅದನ್ನ ಸರಿಯಾಗಿ ಹಾಕ್ಕೊಬೇಕು. ಸ್ವಲ್ಪ ಚೆನ್ನಾಗಿ ಅದನ್ನ ನೋಡಿ ಹಾಕ್ಕೊಬೇಕು ಅಲ್ಲ ಸ್ನೇಹಿತರೆ. ಕುಕ್ಕರ್ ಅಂದರೆ ತುಂಬ ಡೇಂಜರು. ನಾನು ಕುಕ್ಕರ್ ಹತ್ರ ಇರಬೇಕಂದ್ರೇ ಭಯ. ನಾನು ಕುಕ್ಕರ್ ವಿಸಿಲ್ ಬರೋಷ್ಟೊಳಗೆ ಒಂದು ಮೈಲಿ ದೂರ ಇರ್ತೀನಿ. ನಾನು ಕುಕ್ಕರ್ ಪಕ್ಕದಲ್ಲಿ ನಾನು ಇಟ್ಕೊಳ್ಳೋದೇ ಇಲ್ಲ. ಅದ್ರಿಗೆ ಒಂದು ಕಣ್ಣು ಕುಕ್ಕರ್ ಮೇಲೇ ಇರಬೇಕು, ಗಮನ ಕುಕ್ಕರ್ ಮೇಲೇ ಇರಬೇಕು ನಮಗೆ. ಅದ್ರಿಗೆ ಹುಷಾರಾಗಿ ಕುಕ್ಕರಲ್ಲಿ ಮಾಡುವಾಗ ಹುಷಾರಾಗಿ ಆದರೆ ಮಾಡಿ ಸ್ನೇಹಿತರೆ. ಕುಕ್ಕರಲ್ಲಿ 3 ವಿಸಿಲ್ ಆದರೆ ಬಂತು. ಇವಾಗ ಬೇಳೆ ಬೆಂದಿದೆಯಾ ಇಲ್ಲ ಅಂತ ಒಂದ್ಸತಿ ನೋಡೋಣ. ಸ್ನೇಹಿತರೆ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಸ್ನೇಹಿತರೆ. ಬೇಳೆನಾದರೂ ಇಷ್ಟು ಮಾತ್ರ ಬೆಂದ್ಕೋಬೇಕು, ಇಷ್ಟು ಮಾತ್ರ ಆದರೂ ಇರಬೇಕು ಪಾಯಸಕ್ಕಾದರೆ. ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಎಲ್ಲ. ಹೆಸರು ಬೇಳೆ ತುಂಬ ಚೆನ್ನಾಗಿ ಇದೆ, ಕಡಲೆಬೇಳೆ ಮಾತ್ರ ಹಾಗೆ ಬೇಳೆ ಥರನೇ ಇದೆ. ಬಟ್ ಈ ಥರನೇ ಇರಬೇಕು ಸ್ನೇಹಿತರೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸ್ನೇಹಿತರೆ ಎಲ್ಲರೂ ಬೆಲ್ಲನಾದರೆ ಮುಂಚೆನೇ ಹಾಕ್ಬಿಡ್ತಾರೆ, ನಾವಾದರೆ ಇವಾಗ ಹಾಕ್ತಾಯಿದ್ದೀವಿ. ನೀವು ಅನ್ಕೊಬೋದು ಬೆಲ್ಲನ ಮುಂಚೆನೇ ಆಗಬಾರ್ದು ಅಂತ. ಆವಾಗ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಇವಾಗಾದರೆ ಆದರೂ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅಂತ ನಾವಾದರೆ ಇವಾಗೆ ಬೆಲ್ಲನಾದರೆ ಹಾಕ್ತಾಯಿದ್ದೀವಿ ಸ್ನೇಹಿತರೆ. ಇವಾಗ ಇದನ್ನ ಕಲಿಸ್ಬಿಟ್ಟು ಸ್ಟವ್ ಆದರೆ ಹಚ್ಕೊಳ್ಳೋಣ. ಸ್ವಲ್ಪ ಹೊತ್ತು ಸ್ನೇಹಿತರೆ ಅದು ಕರ್ಗೋವರೆಗೂ, ಬೆಲ್ಲ ಕರ್ಗೋವರೆಗೂ ಸ್ವಲ್ಪ ಉರ್ಸೋಣ. ಯಾಕಂದರೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿದೆ, ಮತ್ತೆ ಬೆನ್ಸಿದ್ರೆ ಚೆನ್ನಾಗಿರೋದಿಲ್ಲ. ಅದ್ರಿಗೆ ಸ್ವಲ್ಪ ಹೊತ್ತು ಬೆಲ್ಲ ಕರ್ಗೋವರೆಗೂ ಅಷ್ಟೇ. ಹೀಗೆ ಇದನ್ನ ಕಲಿಸ್ತಾ ಇದ್ರೆ ಅದು ಕರ್ಗೋಗುತ್ತೆ, ಬೆಲ್ಲ ಅಲ್ಲ ಬೇಗ ಕರ್ಗೋಗುತ್ತೆ. ಸ್ನೇಹಿತರೆ ಬೆಲ್ಲ ಎಲ್ಲ ಕರ್ಗೋಗಿದೆ ಕ್ಲೀನಾಗಿ. ಇವಾಗ ಏನು ಮಾಡೋಣ ಅಂತಂದರೆ ಕುಕ್ಕರ್ ಇಡಿಸ್ಕೊಂಡ್ಬಿಡೋಣ. ಇದು ರವೆ ಎಲ್ಲ ಇದು ಮಾಡ್ಕೊಂಡಿದ್ದೀವಲ್ಲ ಅದನ್ನ ಇಟ್ಕೋಣ. ಇವಾಗ ಎತ್ತಿದ್ರಲ್ಲಿ ಬಗ್ಸ್ಕೊಬಿಡೋಣ ಸ್ನೇಹಿತರೆ. ಅಷ್ಟೇ ಸ್ನೇಹಿತರೆ, ಹಾಗೈತಿ ಪಾಯಸ. ಎಷ್ಟೊಂದು ಸಿಂಪಲ್ ಆಗಿ ಪಾಯಸ ಆದರೆ ರೆಡಿ ಮಾಡಿಬಿಟ್ವಲ್ಲ ಸ್ನೇಹಿತರೆ. ಇನ್ನು ಏನಿಲ್ಲ, ಇದ್ರದ್ದು ಟೇಸ್ಟ್ ನೋಡೋದು ಅಷ್ಟೇ ಇನ್ನು ಬಾಕಿ ಇರೋದು, ಅದನ್ನು ನೋಡಿಬಿಡೋಣ ಅಷ್ಟೇ. ನೋಡಿ ಸ್ನೇಹಿತರೆ ಯಾವ ಥರ ಕುದೀತಾ ಇದೆ ಅಂತ. ಈ ಥರ ಕುದಿಯೋವಾಗ ನಾವು ಈ ಥರ ಕಲಿಸ್ಕೊತಾ ಇರಬೇಕು, ಯಾಕಂದರೆ ಕೆಳಗಡೆ ಆ ಥರನೇ ಹಿಡ್ಕೊಂಡ್ಬಿಡುತ್ತೆ ಇದೆಲ್ಲ. ಸ್ನೇಹಿತರೆ ಸ್ಮೆಲ್ ಆದರೆ ಘಮ ಅಂತ ಬರ್ತೈತೆ. ಹೀಗೆ ತಿನ್ಬಿಡೋಣ ಅನಿಸ್ತೈತೆ ನನಗಾದರೆ. ವೆಯ್ಟ್ ಮಾಡಬೇಕಲ್ಲ ಸ್ನೇಹಿತರೆ, ಚೆನ್ನಾಗಿ ಬೇಯಬೇಕಲ್ಲ ರವೆ ಎಲ್ಲ ಅದ್ರಿಗೆ. ಸ್ನೇಹಿತರೆ ನೀವೇನು ಅನ್ಕೊಂಡಲ್ಲ ಅಂತೇಳಿದ್ರೆ ನಾನು ಒಂದು ಮಾತು ಹೇಳ್ತೀನಿ. ಅದು ಏನಪ್ಪ ಅಂತಂದರೆ, ದ್ರಾಕ್ಷಿ ಆದರೆ ಕಪ್ಪಗಾಗ್ಬಿಟ್ಟಿದೆ ಕಾಗೆ ಥರ. ಅದು ಬೇಜಾರು ತಿಳ್ಕೊಬೇಡಿ, ಯಾಕಂದರೆ ಅದು ಸ್ವಲ್ಪ ಹ್ಯಾಮರಿದ್ದಕ್ಕೆ ಆ ಥರ ಆಗೋಯ್ತು. ಅದೇ ಕಪ್ಪಗೆ ಕಾಣಿಸ್ತೈತೆ ಪಾಯಸದಲ್ಲಾದರೆ. ಆದರೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ, ಅದಕ್ಕಾದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಸೂಪರ್ ಆಗಿ ಅಂತ. ಏನು ಮಾಡ್ಕೊಳ್ಳೋ ಸ್ನೇಹಿತರೆ, ಹಂಗೂ ಹಿಂಗೂ ಮಿಸ್ಟೇಕ್ ಆಗಿಬಿಡುತ್ತೆ, ಅದಕ್ಕೆಲ್ಲ ಇದು ಮಾಡ್ಕೊಬಾರ್ದು. ನೋಡಿ ಸ್ನೇಹಿತರೆ ಇವಾಗ ಪಾಯಸ ಆದರೆ ರೆಡಿ ಆಗಿದೆ. ಇನ್ನು ಸ್ವಲ್ಪ ಹೊತ್ತು ಬೇಂದ್ರೆ ಆಗೋಯ್ತೆ ಪಾಯಸ ಕೂಡ. ಸ್ನೇಹಿತರೆ ಇವಾಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಂಗೆ ಬಿಡೋಣ. ಸ್ನೇಹಿತರೆ ಈಗ ನೀವು ನೋಡ್ಬೋದು ಪಾಯಸ ಯಾವ ಥರ ಇದೆ ಅಂತ. ಚೆನ್ನಾಗಿ ಹಾರ್ಕೊಂಡಿದೆ. ಇದನ್ನು ಇನ್ನೂ ಮುಟ್ಟೆ ಇಲ್ಲ, ಇವಾಗ ಕಲಸೋಣ ಇದನ್ನು. ನೋಡಿ ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಲ್ಲ ಸ್ನೇಹಿತರೆ, ಗಟ್ಟಿಯಾಗಿ ಆಗಿದೆ. ಆವಾಗಲೇ ಫಸ್ಟು
ನೀರಾಗಿತ್ತು. ಇವಾಗ ನೋಡಿ ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ. ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ ನನ್ನ ಪ್ರಕಾರ. ನಿಮ್ಗೆಲ್ಲ ಯಾವ ತರ ಇದೆ ಅಂತ ಕಾಮೆಂಟ್ ಮಾಡಿ. ಹಾಗೆ ನೀವು ಒಂದ್ಸತಿ ಟ್ರೈ ಮಾಡಿ ಸ್ನೇಹಿತರೆ, ಯಾವ ತರ ಇರುತ್ತೆ ಪಾಯಸ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ ಇವಾಗ ಪಾಯಸ ಯಾವ ತರ ಇದೆ ಅಂತ ಟೇಸ್ಟ್ ಮಾಡೋಣ. ಸ್ವಲ್ಪ ಇಷ್ಟೇ ಸಾಕು, ಆಮೇಲೆ ಬೇಕಾದ್ರೆ ತಿಂತೀವಿ. ಜಸ್ಟ್ ಟೇಸ್ಟ್ ಮಾಡೋದಿಕ್ಕೆ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ ಸ್ನೇಹಿತರೆ, ಚೆನ್ನಾಗಿದೆ, ಸ್ವೀಟ್ ಆಗಿ ತುಂಬಾ ಚೆನ್ನಾಗಿದೆ. ನನಗಾದ್ರೆ ತುಂಬಾ ಇಷ್ಟ ಆಯ್ತು ಪಾಯಸ. ಆದ್ರೆ ಫಸ್ಟ್ ಟೈಮ್ ಮಾಡಿರೋದು ನಾನು. ಈ ಥರ ಅಡುಗೆಗೂ ಈ ಥರ ಎಲ್ಲ ನಾನೇನು ಮಾಡೋದಿಲ್ಲ. ಹೇಳ್ದೆ ಅಲ್ಲ ಸ್ನೇಹಿತರೆ, ಮುದ್ದೆ ಸಾಂಬಾರು ಈ ಥರ ಮಾಡ್ತೀನಿ ಅಷ್ಟೇ. ಬೇರೆ ಹೊಸ ಐಟಮ್ಸ್ ಎಲ್ಲ ನಾನು ಮಾಡೋದಿಲ್ಲ. ಅಪ್ಪ ಹೇಳ್ಕೊಟ್ಟು ಸೇಮ್ ನಾನು ಅದೇ ಥರ ಮಾಡಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ಸ್ನೇಹಿತರೆ, ಯಾವ ಥರ ಇರುತ್ತೆ ಅಂತ ಪಾಯಸ. ಸ್ವೀಟ್ ಏನಾದರೂ ನಿಮಗೆ ತಿನ್ನಿಸ್ಬೇಕು ಅಂತಂದರೆ ಖಂಡಿತ ಈ ಥರ ಒಂದು ಪಾಯಸ ಮಾಡಿಕೊಂಡು ನೀವಾದರೆ ತಿನ್ಬೋದು. ಪಾಯಸ ಅಂತೂ ತುಂಬ ಚೆನ್ನಾಗಿತ್ತು. ನೋಡ್ರಲ್ಲ ಸ್ನೇಹಿತರೆ, ನಮ್ಮ ವಿಡಿಯೋನ ಇನ್ನೊಂದು ವಿಡಿಯೋ ಮಾಡೋಣ ಅನ್ಕೊಂಡಿದ್ದೀನಿ. ಅದೇ ಏನಪ್ಪಾ ಅಂತಂದ್ರೆ, ಆ ಕಾಲದಲ್ಲಿ ಅಂದ್ರೆ ನಮ್ಮ ಮುತ್ತಾತವ್ರ ಕಾಲದಲ್ಲಿ ರಾಗಿ ಇದರಲ್ಲಿ ಚಪಾತಿ ಮಾಡ್ತಾ ಇದ್ರಂತೆ. ಆ ಒಂದು ವಿಡಿಯೋ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ ಚಪಾತಿ ಯಾವ ಥರ ಮಾಡೋದು ಅಂತ. ನಾನು ಅದನ್ನ ಕಲ್ತ್ಕೊಬೇಕು. ಚೆನ್ನಾಗಿರುತ್ತೆ ಅಂತ ಸ್ನೇಹಿತರೆ ಹೇಳ್ತಾ ಇದ್ರು. ನಮ್ಮ ಫ್ರೆಂಡ್ಸ್ ಕೂಡ ಮಾಡ್ಕೊ ಬಂದಿದ್ಲು ಒಬ್ರು ಹುಡುಗಿ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು ನೋಡೋದಿಕ್ಕೆ. ತಿನ್ನೋ ಕೂಡ ತುಂಬಾ ಚೆನ್ನಾಗಿತ್ತು. ಅದನ್ನ ನಾನು ಟ್ರೈ ಮಾಡೋಣ ಅನ್ಕೊಂಡಿದ್ದೀನಿ. ಟ್ರೈ ಮಾಡುವಾಗ ನಿಮಗೆ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ ಸ್ನೇಹಿತರೆ. ನಮ್ಮ ವಿಡಿಯೋನ ನೋಡಿದ್ರಲ್ಲ ಸ್ನೇಹಿತರೆ, ಈಗ ನಮ್ಮ ಅಪ್ಪನಿಗೆ ಹಾಕೊಂಡೋಗಿ ಕೊಡ್ತೀನಿ ಪಾಯಸ ಯಾವ ಥರ ಇದೆ ಅಂತ. ನಮ್ಮ ಅಪ್ಪನೂ ಕೇಳ್ತೀನಿ. ಗೋಡಂಬಿ ಇದು ದ್ರಾಕ್ಷಿ ಕಪ್ಪಗಾಗಿರೋದು ಮಾತ್ರ ಚೆನ್ನಾಗಿ ಕಾಣಿಸ್ತೈತೆ ಕಣ್ಣಗಳಿಗೆ ಮಾತ್ರ. ಸ್ನೇಹಿತರೆ ಈಗ ನಮ್ಮ ಅಪ್ಪಗಾದ್ರೆ ಎತ್ಕೊಂಡೋಗಿ ಕೊಡೋಣ ಯಾವ ಥರ ಇದೆ ಅಂತ ಟೇಸ್ಟ್ ಎಲ್ಲಿ. ಅಪ್ಪ ತಗೋ, ಪಾಯಸ ಮಾಡಿದ್ದೀನಿ, ಹೇಗಿದೆ ಅಂತ ನೋಡಿ ಅಲ್ಪ. ಸ್ವೀಟ್ ಎಲ್ಲ ಚೆನ್ನಾಗಿದೆಯಪ್ಪ. ನಮ್ಮ ಅಪ್ಪನಿಗೆ ಇಷ್ಟ ಆಯ್ತಂತ ಸ್ನೇಹಿತರೆ, ಚೆನ್ನಾಗಿದೆ ಅಂತ, ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೂಪರ್ ಆಗಿದೆ. ಸಿಹಿ ಮತ್ತೆ ಈ ಒಂದು ಗಟ್ಟಿ ಅಷ್ಟ ನೀರಾಗೂ ಇಲ್ಲ, ತುಂಬಾ ಚೆನ್ನಾಗಿದೆ. ಟೇಸ್ಟ್ ಕೂಡ ಅದ್ಭುತವಾಗಿದೆ. ಸೂಪರ್. ಸ್ನೇಹಿತರೆ ವಿಡಿಯೋನಾದರೆ ನೋಡಿದ್ರಲ್ಲ, ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಎಲ್ಲರೂ ಚಾನಲ್ನ ನೋಡ್ತಾ ಇದ್ರೆ ಹೊರತು ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲೇ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.